ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಭಾರೀ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.9 ತೀವ್ರತೆಯ ಮ್ಯಾಗ್ನಿಟ್ಯೂಡ್ ದಾಖಲಾಗಿರ್ತಕ್ಕಂಥದ್ದು. 6.9 ತೀವ್ರತೆಯಲ್ಲಿ ಕಂಪಿಸಿದೆ ಭೂಮಿ. ಮಯನ್ಮಾರ್ ನೆರೆಯ ದೇಶ ಮಯನ್ಮಾರ್ ಮತ್ತು ಥೈಲ್ಯಾಂಡ್, ಅದರಲ್ಲೂ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಂತೂ ನಡುಗಿದೆ ಭೂಮಿ. ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಎರಡನೇ ಭೂಕಂಪದಲ್ಲಿ 6.4, ಮೊದಲ ಭೂಕಂಪದಲ್ಲಿ 6.9ರಷ್ಟು ತೀವ್ರತೆ. ಭಯದಿಂದ ಕಟ್ಟಡಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಜನ. ಒಂದೊಂದು ದೃಶ್ಯನೂ ಕೂಡ ಭಯ ಬೀಳುವಂತಿದೆ. ಬೃಹತ್ ಗಾತ್ರದ ಕಟ್ಟಡಗಳು ಧರೆಗುರುಳಿವೆ. ಇನ್ನು ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ನಡೀತಾ ಇದೆ. ನೋಡಿ ದೃಶ್ಯಗಳನ್ನ ನೋಡಿ ಹೆಂಗೆ ಅಂತಂದ್ಬಿಟ್ಟು. ಒಂದೊಂದು ದೃಶ್ಯನೂ ಕೂಡ ಭಯಂಕರವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್, ಥೈಲ್ಯಾಂಡ್ನ ರಾಜಧಾನಿ, ಅಲ್ಲಿ ನಡೆದಿರುವಂತಹ ಭೂಕಂಪ. Thải à? Ủa? Cái này nó chỉ vui ngay thì cái này. Ơi, ơi. Cái thải à? Ủa? Cái này nó chỉ vui ngay thì cái này. ನೋಡಿ ದೃಶ್ಯಗಳನ್ನ ನೋಡಿ. ಬೃಹತ್ ಗಾತ್ರದ ಕಟ್ಟಡಗಳು ನೋಡ್ತಿದ್ದ ಹಾಗೆ ಧರೆಗುರುಳಿವೆ. ಆ ಬಿಲ್ಡಿಂಗಲ್ಲಿ ಅದೆಷ್ಟು ಜನ ಇದ್ದಾರೋ, ಅದೇನು ಸಾವು ನೋವಾಗಿದೆಯೋ ಇನ್ನೂ ಕೂಡ ಅದರದ್ದು ಎಕ್ಸಾಕ್ಟ್ ನಂಬರ್ಸ್ ಆ್ಯಕ್ಚುಲಿ ಗೊತ್ತಾಗಿಲ್ಲ. ಈಗ ಮೊದಲ ಕೆಲಸ ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಕೊಂಡಿರೋರನ್ನ ಮೊದಲು ರಕ್ಷಣೆ ಮಾಡಬೇಕು. ನೋಡಿ ಎಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡಿ ಹೆಂಗೆ. ಈಗ ಭೂಮಿಗೆ ಬಿಲ್ಡಿಂಗ್ ಗಟ್ಟಿಯಾಗಿರಲಿ ಅಂತ ಭದ್ರ ಅಡಿಪಾಯವನ್ನು ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಭೂಮಿನೇ ಅಲ್ಲಾಡ್ಬಿಟ್ರೆ ಏನು ಮಾಡ್ತೀರಾ? ಭೂಮಿನೇ ಅಲುಗಾಡ್ಬಿಟ್ರೆ ಯಾವ ಪಾಯನೂ ಏನು ಎಷ್ಟು ಗಟ್ಟಿ ಇದ್ರೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಥ ಬೃಹತ್ ಬಿಲ್ಡಿಂಗ್ಗಳು ಕೊಲಾಪ್ಸ್ ಆಗಿರೋದು. ನನ್ನ ಪ್ರಕಾರ ಭಾರೀ ಪ್ರಮಾಣದಲ್ಲಿ ಸಾವು ನೋವಾಗಿರುತ್ತೆ. ಅದರದೆಲ್ಲ ಎಕ್ಸಾಕ್ಟ್ ಫಿಗರ್ ಇನ್ನಷ್ಟೇ ಬರಬೇಕು. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಎರಡು ದೇಶಗಳಲ್ಲಿ 6.9, 6.4, ಆ್ಯಕ್ಚುಲಿ 4 ಮ್ಯಾಗ್ನಿಟ್ಯೂಡ್ಗಿಂತ ಜಾಸ್ತಿ ಬಂದ್ರೇ ಭಾರಿ ಪ್ರಮಾಣದಲ್ಲಿ ಹಾನಿ ಆಗುತ್ತೆ. ಇದು 6.4 ಆ್ಯಂಡ್ 6.9 ಎರಡು ಸರ್ತಿ ಭೂಮಿ ನಡಗಿರೋದು. ನೋಡಿ ಅಲ್ಲಿ ಬಿಲ್ಡಿಂಗ್ ನೋಡಿ ಹಂಗೆ ಪಕ್ಕಕ್ಕೆ ವಾಲ್ ಬಿಟ್ಟಿದೆ. ಆ ರೆಡ್ ಕಲರ್ ಬಿಲ್ಡಿಂಗ್. ಈ ಥರ ಪ್ರಾಕೃತಿಕ ವಿಕೋಪಗಳಾಗ್ಬಿಟ್ರೆ ದೇಶಕ್ಕೆ ಭಾರಿ ಹೊಡೆತ. 7.7, 7.2 ಅಂತ ಹೇಳ್ತಾ ಇದ್ದಾರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮ್ಯಾಗ್ನಿಟ್ಯೂಡ್. ಅಂದರೆ ಅದರ ತೀವ್ರತೆ, ಭೂಕಂಪನದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 7.7 ಮತ್ತು 7.2 ಅಂತ ಇವಾಗ. ಅಂದರೆ ಭಾರಿ ಅನಾಹುತ. ಇಂಥ ಬಿಲ್ಡಿಂಗ್ಗಳೆಲ್ಲ ಹಾಗೆ ಕುಸಿದೋಗ್ಬಿಡ್ತವೆ. ಈ ಹೈಟಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗಳು. ಬ್ಯಾಂಕಾಕಲ್ಲಂತೂ ನೀವು ಎತ್ತಲಾಗಿ ನೋಡಿದ್ರೂ ಕೂಡ ಇಂಥ ಬಿಲ್ಡಿಂಗೇ ಇರೋದು, ಈ ಥರದ ಬಿಲ್ಡಿಂಗ್ಸೇ ಇರೋದು ನಿಮಗೆ. ಅಂಥದ್ರಲ್ಲಿ 7.7, 7.2 ಅಂದರೆ ಹೌ ಕಮ್? ಅದರಲ್ಲೂ ಎಲ್ಲ 5 ಸ್ಟಾರ್ ಹೋಟೆಲ್ಗಳೇ. ಪ್ರವಾಸೋದ್ಯಮವನ್ನೇ ನಂಬಿರ್ತಕ್ಕಂಥ ದೇಶ ಥೈಲ್ಯಾಂಡ್. ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದ ಬರ್ತಾರೆ ಜನ ಅಲ್ಲಿಗೆ. ಓಕೆ, ಇನ್ನು ಬ್ಯಾಂಕಾಕ್ನಲ್ಲಿ ನಾ ಈಗ ತಾನೇ ಹೇಳ್ತಾ ಇದ್ದೆ ಸಾಕಷ್ಟು ಜನ ಭಾರತೀಯರು ಪ್ರವಾಸಕ್ಕೆ ಹೋಗ್ತಾರೆ ಅಂತ. ಕನ್ನಡಿಗರೊಬ್ಬರು ಯೋಗೇಶ್ ಅಂತಂದ್ಬಿಟ್ಟು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯೋಗೇಶ್. ಯೋಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿದ್ದೀರಾ? ಏನಾಗಿದೆ? ಏನು ಅನಾಹುತ ಆಗಿದೆ? ಎಕ್ಸ್ಪ್ಲೈನ್ ಮಾಡ್ಬೋದಾ ಸ್ವಲ್ಪ ಅಂತ? ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಇದೀವಿ, ಅವನಿ ಹೋಟೆಲ್. ಸೊ 1:15, 1:20 ಹಂಗೆ ಸ್ಟಾರ್ಟ್ ಆಯ್ತು. ಸೊ ನಾವು ಎಲ್ಲ 10th ಫ್ಲೋರ್ ಅಲ್ಲಿ ಇದ್ವಿ. ಫುಲ್ ಬಿಲ್ಡಿಂಗ್ ಶೇಕ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಎಲ್ಲಾರನ್ನು ಎವಾಕ್ಯುವೇಟ್ ಮಾಡಿ ಎಲ್ಲಾರನ್ನು ಲೈಕ್ ಸೇಫರ್ ಇದಕ್ಕೆ ಬಂದ್ವಿ.
ಆಸ್ ಆಫ್ ನಾವು ಎಲ್ಲ ಸೇಫ್ ಆಗಿದ್ದಾರೆ. ಈಗ ಅಲ್ಲಿ ಈ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋದು, ಬಿಲ್ಡಿಂಗ್ಗಳು ಬಿದ್ದಿರೋದು, ಈ ದೃಶ್ಯಗಳೆಲ್ಲ ಬ್ಯಾಂಕಾಕ್ನದ್ದೇನ ಹೇಗೆ ಅಂತ? ಸಾರಿ ಸರ್. ಈ ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗಿರೋ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ, ಅದೆಲ್ಲ ಬ್ಯಾಂಕಾಕ್ನದೇನಾ ಅಂತ? ಹೌದು ಹೌದು, ಬ್ಯಾಂಕಾಕ್ ಏರಿಯಾದೆ ಎಲ್ಲ. ಓಹೋ, ಎಷ್ಟು ಜನ ಇದ್ದೀರಾ ನೀವು ಕನ್ನಡಿಗರು? ಎಷ್ಟು ಜನ ಹೋಗಿದ್ದೀರಾ ಪ್ರವಾಸಕ್ಕಲ್ಲಿ? ಸರ್, ಇಂಡಿಯಾದಿಂದ ಆಲ್ಮೋಸ್ಟ್ 500 ಪೀಪಲ್ ಇದ್ದಾರೆ ಇಲ್ಲಿ. ಓ ಮೈ ಗಾಡ್, ಅಂದರೆ 500 ಜನನೂ ಸೇಫ್ ಆಗಿದ್ದಾರಾ? ಎಲ್ಲ ಸೇಫ್ ಆಗಿದ್ದಾರೆ, ಎಲ್ಲ ಸೇಫ್ ಆಗಿದ್ದಾರೆ. ಓಕೆ, ನಿಮ್ಮ ಅನುಭವಕ್ಕೆ ಬಂತಾ ಭೂಮಿ ನಡಗಿದ್ದು? ಹೌದು, ನಾನು 10th ಫ್ಲೋರ್ ಅಲ್ಲೇ ಇದ್ದೆ. ಹಾಂ. ಲೈಕ್ ನನ್ಗೆ ಯಾವಾಗ ಫೀಲ್ ಆಯ್ತು ಬಿಲ್ಡಿಂಗ್ ಶೇಕ್ ಆಗೋದು, ಲೈಕ್ ಫಸ್ಟ್ ನಾನು ಅನ್ಕೊಂಡೆ ನನ್ಗೆ ತಲೆ ಸುತ್ತಾ ಇದೆ ಅಂತ. ಆಮೇಲೆ ರಿಯಲೈಸ್ ಲೈಕ್ ಆಫ್ಟರ್ ಸೆಕೆಂಡ್ಸ್ ರಿಯಲೈಸ್ ಆಯ್ತು ಇಲ್ಲ ಬಿಲ್ಡಿಂಗ್ ಶೇಕ್ ಆಗ್ತದೆ ಅಂತ. ಆಮೇಲೆ ಹೋಟೆಲ್ನವ್ರು ಏನು ಮಾಡಿದ್ರು ನಿಮ್ಮೆಲ್ಲರೂ? ಹೋಟೆಲ್ ಅವರೆಲ್ಲ ಫಸ್ಟ್ ಅವ್ರ ಹೊರಗೆ ಹೊರಡೋದ್ರು. ಓಕೆ. ಸೊ ನಾವು ಬೇರೆ ಎಲ್ಲ ಇರೋರ್ನೆಲ್ಲ ಎವಾಕ್ಯುವೇಟ್ ಮಾಡಿ ಕರ್ಕೊಂಡ್ ಬಂದಿದ್ವಿ ಸೇಫ್ ಪ್ಲೇಸ್. ಈಗ ಅದೇ ಹೋಟೆಲ್ನಲ್ಲೇ ಇದ್ದೀರಾ, ಗ್ರೌಂಡ್ ಫ್ಲೋರ್ನಲ್ಲಿ? ಹೌದು ಹೌದು, ಸೇಮ್ ಹೋಟೆಲ್ ಅಲ್ಲೇ ಇದೀವಿ. ಎಲ್ಲರೂ ಒಂದು ಕಡೆ ಎಲ್ಲರೂ ಸೇರ್ಕೊಂಡಿದ್ದೀರಾ? ಹೌದು. ಇಫ್ ಪಾಸಿಬಲ್ ಒಂದು ಸರ್ತಿ ಪ್ಯಾನ್ ಮಾಡಿ ತೋರಿಸ್ಬೋದಾ ಕ್ಯಾಮ್ರಾನ, ಎಲ್ಲರೂ ಹೇಗಿದ್ದಾರೆ ಅಂತ? ಒಂದ್ ಸೆಕೆಂಡ್ ಸರ್. ಓಕೆ. ಎಷ್ಟು ಇದ್ದಾರೆ? ಓಕೆ, ಅಂದರೆ ಜನರೆಲ್ಲ ಒಂದು ಕಡೆ ಬಂದು ಸೇರ್ಕೊಂಡಿದ್ದಾರೆ, ಎಲ್ಲ ಹೊರಗಡೆಗೆ ಬಂದಿದ್ದಾರೆ. ಹೌದು, ಎಲ್ಲ ಸೇಫ್ ಏರಿಯಾಗೆ ಬಂದಿದ್ದಾರೆ. ಓಕೆ, ಏನು ತುಂಬ ಪ್ಯಾನಿಕ್ ಆಗಿದ್ದಾರೆ, ಹೆದರ್ಕೊಂಡಿದ್ದಾರೆ ಜನ ಎಲ್ಲ ಹೇಗೆ ಅಂತ ಯೋಗೇಶ್? ಹೌದು ಸರ್, ಆಬ್ವಿಯಸ್ಲಿ ಹಂಗಾದಾಗೆಲ್ಲ ಎದುರ್ಕೊಂತಾರೆ. ಖಂಡಿತ, ನಾವು ಆ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗು ನೋಡ್ತಾ ಇದ್ದಂಗೆ ಬಿದ್ದೋಗಿದೆ. ಹೌದು. ನೀವಿರೋ ಸರೌಂಡಿಂಗಲ್ಲಿ ಆ ಥರ ಏನೂ ಆಗಿಲ್ವಾ? ಇಲ್ಲ, ನಾವಿದ್ದಿದ್ ಬಿಲ್ಡಿಂಗ್ ಅಲ್ಲಿ ಲೈಕ್ ಸ್ವಿಮ್ಮಿಂಗ್ ಪೂಲ್ ಬಂದ್ಬಿಟ್ಟು ರೂಫ್ ಟಾಪ್ ಅಲ್ಲಿ ಇದ್ದಿದ್ದು. ಹಾಂ. ಸೊ ರೂಫ್ ಟಾಪ್ ಇಂದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನಿತ್ತು ಲೈಕ್ ವಾಟರ್ ಎಲ್ಲ ಶೇಕ್ ಆಗ್ತಿದ್ದಂಗೆ ಫುಲ್ಲು ಗ್ರೌಂಡ್ಗೆ ಬೀಳ್ತಿತ್ತು. ಓಹೋ, ಬಿಲ್ಡಿಂಗ್ ಕರೆಕ್ಟ್. ಯಾವ್ದು ಕೊಲಾಪ್ಸ್ ಏನಾಗಿಲ್ಲ, ಬಟ್ ಬಿಲ್ಡಿಂಗ್ ಕ್ರ್ಯಾಕ್ಸ್ ಆಗಿದೆ ಎಲ್ಲ. ರೂಫ್ ಟಾಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದನ್ನ ನಾನು ಕೂಡ ನೋಡಿದ್ದೀನಿ, ತುಂಬ ಹೋಟೆಲ್ಗಳಲ್ಲಿ ಅದೇ ರೀತಿ ಇದೆ ಬ್ಯಾಂಕಾಕಲ್ಲಿ. ಅಂದರೆ ಆ ನೀರೆಲ್ಲ ಮೇಲಿಂದ ಕೆಳಗಡೆ ಚೆಲ್ತಾ ಇತ್ತಾ? ಹೌದು ಹೌದು. ಓಹೋ ರೈಟ್. ನೋಡಿ ಅಲ್ಲಿ ನೋಡ್ತಾ ಇದ್ವಿ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ವಿಜುವಲ್ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆಯಿಂದ ನೀರು ಬೀಳ್ತಿರೋದು ಅದು ಸ್ವಿಮ್ಮಿಂಗ್ ಪೂಲಿಂದ. ಅಂದರೆ ಅಲ್ಲಿಗೆ ಬಿಲ್ಡಿಂಗ್ ಆ ಥರ ಅಲಗಾಡಿದೆ ಅಂತಕ್ಕಂಥದ್ದು. ಈಗ ಮುಂದಿನ ಪ್ಲಾನ್ ಏನು ಯೋಗೇಶ್ ನಿಮ್ದೆಲ್ಲ? ಏನು ಕತೆ, ಇನ್ನೂ ಎಷ್ಟು ದಿನ ಇರಬೇಕು ಅಂತ ಪ್ಲಾನ್ ಇತ್ತು? ನಮ್ದು ಇನ್ನ 31st ವರೆಗೂ ಇದೆ ಸರ್. ಇಲ್ಲ, ಹಾಂ, 31st ರಿಟರ್ನ್ ನಮ್ದು. ಈಗೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅಲ್ಲೇ ಕಂಟಿನ್ಯೂ ಆಗೋದು ಅಂತನಾ ಹೇಗೆ? ಇನ್ನ ಪ್ಲಾನ್ ಮಾಡ್ತಿದ್ದಾರೆ. ಸೊ ಡಿಸಿಷನ್ ತಗೊಂಡ್ಮೇಲೆ ಇದ್ ಮಾಡ್ತಾರೆ ಸರ್. ಅಲ್ಲ, ನೀವೆಲ್ಲ ಇಂಡಿವಿಜುವಲ್ ಆಗಿ ಬಂದಿರೋದಾ ಅಥವಾ ಪ್ಯಾಕೇಜ್ ಟೂರಲ್ಲಿ? ಇಲ್ಲ, ಗ್ರೂಪ್ ಟೂರ್. ಹಾಂ, ಗ್ರೂಪ್ ಟೂರಲ್ಲಿ ಬಂದಿರೋದು. ಬಟ್ ನೋಡಿ, ನಿಮ್ಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬಿಲ್ಡಿಂಗ್ ಎಲ್ಲ ಕ್ರ್ಯಾಕ್ಸ್ ಬಿದ್ದಿದೆಯಾ? ನಾನಿರೋ ಬಿಲ್ಡಿಂಗ್ ಅಲ್ಲಿ ಆಕ್ಚುಲಿ ಎಲ್ಲ ಕೆಳಗ್ ಬಂದಿದೀವಲ್ಲ, ಸೊ ಬಿಲ್ಡಿಂಗ್ ಅಲ್ಲಿ ಕ್ರಾಕ್ಸ್ ಬಂದಿದೆ, ಬಟ್ ಅದೆಲ್ಲ ಚೆಕ್ ಮಾಡ್ತಿದ್ದಾರೆ. ರೈಟ್ ಯೋಗೇಶ್, ಬಿ ಕೇರ್ಫುಲ್, ಹುಷಾರಾಗಿ ಬನ್ನಿ ಎಲ್ಲರೂ ಕೂಡ, ಆಯಿತಾ? ಏನು ತೊಂದರೆ ಆಗದೆ ಇರಲಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಯೋಗೇಶ್ ಅಂತಂದ್ಬಿಟ್ಟು ಬ್ಯಾಂಕಾಕ್ನಲ್ಲಿರೋ ಕನ್ನಡಿಗರು 500 ಜನ ಇದ್ದಾರಂತೆ. ಓಕೆ, ಇನ್ನು ಮತ್ತಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಬಿಲ್ಡಿಂಗ್ ಆ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಹೆದರಿಕೆ ಆಗ್ತಾ ಇದೆಯಪ್ಪ. ಅದು ಎಷ್ಟೆಷ್ಟು ಜನ ಸತ್ತಾಗಿದ್ದಾರೋ ಏನು ಕತೆನೋ ಗೊತ್ತಿಲ್ಲ. ಅದೆಲ್ಲ ನಂಬರ್ಸ್ ಎಲ್ಲ ಆಮೇಲೆ ಬರುತ್ತೆ ಅಂತ ಅನ್ಕೋತೀನಿ. ರೈಟ್ ನಾವು ಏನು ಅಪ್ಡೇಟ್ಸ್ ಇದೆ? ಅರವಿಂದ್, ನೋಡಿ, ಮೂರು ಅಥವಾ 4 ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಅದರ ಪರಿಣಾಮ ತೀವ್ರತರನಾಗಿರುತ್ತೆ. ಈಗ ಮಯೋನ್ಮಾರಲ್ಲಿ ಆಗಿರುವಂಥದ್ದು 7.3 ಮತ್ತು 7.1 ಅಂತ ಈಗ ಹೇಳಲಾಗ್ತಾ ಇರುವಂಥದ್ದು. 2 ಪ್ರಬಲವಾದಂಥ ಭೂಕಂಪಗಳು ಮಯೋನ್ಮಾರ್ನಲ್ಲಿ ಆಗಿರುವಂಥದ್ದು. ಮತ್ತು ಭೂಮಿಯ ಆಳದಲ್ಲಿ ಆಗಿರುವಂತಹ ಭೂಕಂಪ ಅಲ್ಲ, ಕೇವಲ 10 ಕಿಲೋಮೀಟರ್ನಷ್ಟು ಆಳದಲ್ಲಿ ಈ ಒಂದು ಭೂಕಂಪ ಸಂಭವಿಸಿರುವಂಥದ್ದು. ಹೀಗಾಗಿ ಇದರ ಪರಿಣಾಮ ಬಹಳ ತೀವ್ರತರದಾಗಿದೆ. ಕಟ್ಟಡಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲಗಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಆಳದಲ್ಲಿ ಡೆಪ್ತಲ್ಲಿ ಆಗಿದ್ರೆ ಭೂಮಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಸಲ್ಲ, ಅಥವಾ ಅದು ಮೇಲ್ ಬರುವಂತಹ ಹಂತದಲ್ಲಿ ಅದರ ತೀವ್ರತೆ ಕಡಿಮೆ ಇರುತ್ತೆ. ಆದರೆ 10 ಕಿಲೋಮೀಟರ್ ಆಳದಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ
ಬೇಸ್ಮೆಂಟ್ಗಳೆಲ್ಲವೂ ಕೂಡ ಅಲ್ಲಾಡುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಈ ಒಂದು ಭೂಕಂಪದ ತೀವ್ರತೆ ಹೇಗಿದೆ ಅಂದರೆ, ಮಯೋನ್ಮಾರಲ್ಲಿ ಭೂಕಂಪ ಆಗಿರುವಂಥದ್ದು, ಅದರ ಇಂಪ್ಯಾಕ್ಟ್ ಬ್ಯಾಂಕಾಕ್ ಅಲ್ಲಾಗಿದೆ. ಮಯೋನ್ಮಾರಿಂದ ಬ್ಯಾಂಕಾಕ್ ಹಾರ್ಡ್ಲಿ 1,000 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಅಂದರೆ ಅದರ ಪರಿಣಾಮ ಹೇಗಿತ್ತು ಅನ್ನುವಂಥದ್ದನ್ನು ಗಮನಿಸ್ಬೋದು. ಮತ್ತೆ ಬರೀ ಬ್ಯಾಂಕಾಕ್ ಅಲ್ಲಿ ಭೂಕಂಪನದ ಅನುಭವ ಆಗಿಲ್ಲ, ಅಲ್ಲೂ ಕೂಡ ಸಾಕಷ್ಟು ಕಟ್ಟಡಗಳು ಧ್ವಂಸ ಆಗಿ ಕೆಳಗಡೆ ಬಿದ್ದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಬ್ಯಾಂಕಾಕ್ ಅಲ್ಲೇ ಪರಿಸ್ಥಿತಿ ಹೀಗಾದ್ರೆ ಮಯೋನ್ಮಾರಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡಗಳ ಕುಸಿತ ಕಂಡಿರುವಂಥದ್ದು. ಹೀಗಾಗಿ ಸಾವು ನೋವಿನ ಸಂಖ್ಯೆಗಳು ಈವರೆಗೂ ಕೂಡ ಸಿಕ್ಕಿಲ್ಲ. ಆದರೆ ಮುಂದಿನ ಹಂತದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳು ವರದಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಎಲ್ಲೆಲ್ಲಿ ಕಟ್ಟಡಗಳು ಬಿದ್ದಿದ್ದಾವೆ ಅಲ್ಲಿ ಜನರನ್ನ ರಕ್ಷಣೆ ಮಾಡುವಂಥ ಕೆಲಸ ಈಗಾಗಲೇ ಶುರುವಾಗಿರುವಂಥದ್ದು. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಜನರನ್ನ ಹೊರತರುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಸ್ಥಳೀಯ ರಕ್ಷಣಾ ಸಿಬ್ಬಂದಿಗಳು ಕೂಡ, ಜನರು ಕೂಡ ಈಗ ಸಾಕಷ್ಟು ಕಾರ್ಯಪ್ರವೃತ್ತರಾಗಿ ಜನರನ್ನ ಹೊರಗಡೆ ತರುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸರಿಸುಮಾರು 11:50 ಸುಮಾರಿಗೆ ಆಗಿರುವಂಥ ಘಟನೆ ಈಗಷ್ಟೇ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಾಹಿತಿಗಳು, ಅಪ್ಡೇಟ್ಗಳು ಆಗಬೇಕಾಗಿರುವಂಥದ್ದು. ಸಾವು ನೋವುಗಳು, ಗಾಯಾಳುಗಳ ಸಂಖ್ಯೆ ವರದಿ ಆಗಬೇಕಾಗಿರುವಂಥದ್ದು. ಸರ್ಕಾರ ಕೂಡ ಈಗ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ಒಂದು 2 ಅವರ್ಸ್ ಹಿಂದೆ ಆಗಿರೋದ್ರಿಂದ ಇನ್ನೂ ಅವೆಲ್ಲ ಅವಶೇಷಗಳಡಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಬದುಕಿಲ್ಲ, ಇವೆಲ್ಲ ಲೆಕ್ಕ ಸಿಗಬೇಕು ಅಂತಂದರೆ ಹೆಚ್ಚು ಕಡಿಮೆ 24 ಅವರ್ಸ್ ಬೇಕು. ನೋಡೋಣ.